ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂತಂದ್ರೆ ಸಂಡೇ ಐತಿ. ಬೆಳಗಿನ ಸಾಯಂಕಾಲ ಮಟ್ಟ ಏನು ಲಾಗ್ ಮಾಡಿರ್ತಿಲ್ಲ, ಅದಕ್ಕೆ ಈಗ ಮಾಡತ್ತಿದ್ವಿ. ಆಮ್ಯಾಕೆ ದರ್ಶನನ ಬರ್ತಡೇ ಇವತ್ತು. ಈಕೆ ಸುದೀಪನ ಫ್ಯಾನ, ನಾ ದರ್ಶನನ ಫ್ಯಾನ. ಬಟ್ ನಾ ದರ್ಶನ ಈಕೆ ಸಂಬಂಧ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದ ಗಜಾ ಫಿಲಮ್ ಹತ್ತಿತ್ತು, ಅದನ್ನ ನೋಡ್ಕೊತಾನೆ ಕುಂತಿದ್ವಿ ನಾವು. ನಾನು ನೋಡತ್ತಿಲ್ಲ. ನಾನು ನೋಡತ್ತೇನೆ, ದರ್ಶನನ ಫ್ಯಾನ್ ನಾನು. ಸುದೀಪನ್ ಫ್ಯಾನ್. ನಾವು ಸ್ವಲ್ಪ ಇಬ್ಬರು ಆಪೋಸಿಟ್ ಅದೇವು. ಬಟ್ ನನ್ನ ಸಲುವಾಗಿ ನೀ ಸುದೀಪನ್ ಫ್ಯಾನ್ ಆಗಕ್ಕೆ ಬೇಕು, ಇಲ್ಲಾಂದ್ರೆ ಗುದ್ದೆ ನೋಡ್ರಿ ಹಿಂಗೈತಿ ಹೆಂಡತಿ ಆವಾಜ್ ಇದೆ. ಆಮ್ಯಾಕ ಹಿಮಲದು ಹಾಕೊಂಡೇನಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹಲೋ ಗೋಲ್ಡಲ್ಲಿ ಬ್ಯಾಗ್ ಇರೋದು. ನಾನು ತಿಂದೆ. ಆಮ್ಯಾಕ ಇನ್ನು 2 ದಿನ ಆಯ್ತು ಬರ್ತಡೇ. ಪೂಜಾ ಮೇಡಮ್ ಅರ್ಧ ಡೆಕೋರೇಷನ್ ಅದೇ ಇದೆಲ್ಲ ಚೆನ್ನಾಗಿ ಮಾಡ್ಬೇಕಂತ ನಂದು ಆಸೆ ಐತಿ. ಮಾಡ್ತೇನೆ, ಬಿಡಲ್ಲ. ಮತ್ತೇನಪ್ಪ ನಾನು ಅಂದ್ರೆ ಎಕ್ಸೈಟ್ಮೆಂಟ್ ಆಗಿದೆ. ನನ್ನ ಫಸ್ಟ್ ಬರ್ಡೇ ಮ್ಯಾರೇಜ್ ಆಗಿಂದ ಫಸ್ಟ್ ಬರ್ಡೇ ಅಲ್ಲ. ಏನಾಗಿತ್ತಪ್ಪ ಅಂತಂದ್ರೆ ಈಕಿಗೆ ನಾವು ನೋಡಕ್ಕೆ ಹೋಗಿದ್ದ ನನ್ನ ಬರ್ಡೇ ಹಿಂದಿನ ದಿನ ನಾವು 18ನೇ ತಾರೀಕು ನೋಡಕ್ಕೆ ಹೋಗಿವಿ. 19ನೇ ತಾರೀಕಿಗೆ ಈಕೆ ಬರ್ತಡೇ ಇತ್ತು. ಬಟ್ ನಾವು ವಿಷಯದು ಮಾಡಕ್ಕೆ ಹೋಗಿರ್ಕಿಲ್ಲ, ಯಾಕಂದ್ರೆ ನಂಬರ್ ಅದು ಇದ್ರಿಕಿಲ್ಲ, ಸುಮ್ಮ ಇನ್ನೂ ಪರಿಚಯ ಇದ್ರಿಕಿಲ್ಲಲ್ಲ, ಅದಕ್ಕೆ ವಿಶ್. ಮತ್ತೇನಪ್ಪ ಅಂದ್ರೆ ಇವಾಗ ಏನಿಲ್ಲ. ಇವತ್ತು ಸಂಡೇ ನನ್ನ ಕಡೆಯೂ ಒಂದಷ್ಟು ಹುಡುಗರು ಟ್ಯೂಷನ್ಕಂತೆ ಬರಾಕತ್ತಿದ್ರು. ಇವಾಗ ಸಂಡೇ ನಾನು ಹೋಗ್ಲಿ ಬಿಡಂತೆ ಸಂಡೇಗೊಂದು ಸೂಟಿ ಇಟ್ಬಿಟ್ಟೇನೆ ಅವ್ರಿಗೇನು. ಅವರು ಎಷ್ಟು 3rd ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ ಮತ್ತು ಒಂದಷ್ಟು ಜನ ಬರ್ತಾರೆ. ಒಂದು 15 ಜನ ಆಗ್ತಾರೆ ನನಗೆ ಟ್ಯೂಷನ್ಗೆ ಬರಾರ. ಇವಾಗ ಚಲೋ ಆಗಿತ್ತಲ್ಲ, ಇನ್ನೂ ಮುಂದೆ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ. ಬರ್ತಾರೆ ಒಟ್ಟು ಆಲ್ಮೋಸ್ಟ್ ಎಲ್ಲ ಅಕ್ಕ 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 ಅನ್ಕೊತ ಬಂದುಬಿಡ್ತಾರೆ. ಟ್ಯೂಷನ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಈಗ ಒಂದು ವಾರ ಆಯ್ತು ಕರೆಕ್ಟ್ ಟ್ಯೂಷನ್ ಹೇಳಕತ್ತ. ನನಗೂ ಲಾಗ್ ಮಾಡೋಕ್ಕದು ಟೈಮ್ ಸಿಕ್ಕಿಲ್ಲ. ರೊಟ್ಟಿದನ ಲಾಗ್ ಹಾಕಿದ್ದೆ ನಾನು, ಜಾಸ್ತಿ ಲಾಗ ಮಾಡಿಲ್ಲ. ಒಂದು ವಾರ ಆಯ್ತು ಟ್ಯೂಷನ್ ಹೇಳೋ ಸಲುವಾಗಿ. ಅವ್ರಿಗೆ ಟ್ಯೂಷನ್ ಹೇಳ್ಕೊತ ನಂಗೆ ಟೈಮನ್ನು ಸಾಲ್ವ ತೆಗಿತಿದ್ಕು. ಅದಕ್ಕೆ ಇವತ್ತು ಸಂಡೇನೂ ಆಯ್ತು ಅಂಥೇಳಿ ಅವ್ರಿಗೂ ರೆಸ್ಟ್ ಆಕತಿ, ನನಗೂ ರೆಸ್ಟ್ ಆಕತಿ ಅಂಥೇಳಿ ಇವತ್ತು ಏನು ಟ್ಯೂಷನ್ ಹೇಳಕ್ಕೆ ಹೋಗಲಿಲ್ಲ ನಾನು. ಮತ್ತು ಅವರು ಬರ್ಡೇ ಇಲ್ಲೇ ಮಾಡ್ಕೋಕ, ನಿಮ್ಮ ಊರಿಗೆ ಹೋಗಕ್ಕೆ ಹೋಗ್ಬೇಡ, ನಾವು ಬರ್ತೇವೆ ಹಂಗೆ ಹಿಂಗೆ ಅಂತ ನಾನು ಇಲ್ಲೇ ಇರಿಸ್ಕೊಂಡ್ಬಿಟ್ಟಾರೆ ಇವಾಗ. ಇಲ್ಲಾಂದ್ರೆ ನಾನು ಊರಿಗೆ ಹೋಗ್ಕನಂತ ನಿಂತಿದ್ದೆ. ಅವರು ಬೇಡ ಅಂದಿದ್ದಕ್ಕೆ ನಾನು ಏನಿಲ್ಲ ಅಕ್ಕ, ನಾನು ಇಲ್ಲೇ ಉಳಿದು ಬಿಡ್ತೇನೆ ಇವಾಗ. ನಮ್ಮೂರೊಳಗೆ ನಾನು ಹೆಂಗಾರು ನನ್ನ ಗಂಡ ಸೆಲೆಬ್ರೇಷನ್ ಮಾಡ್ತೇನೆ ಅಂತಾರು ನೋಡ್ತೇನೆ. ನಾ ಯಾಕೆ ಮಾಡ್ಬೇಕು, ನಿನ್ನ ಬರ್ತಡೇ ಮಾಡಲ್ಲ, ನಾನು ನಮ್ಮೂರಿಗೆ ಹೋಗ್ತೇನೆ ತಗೊಂಡು. ನಾನು ಮಾಡಿದ್ವಿ. ಅರೆ ದೇವ, ನಮ್ದು ಇನ್ನೂ ಮದುವೆ ಆಗಿರಲಿಲ್ಲ, ನಾನು ನಿನ್ನ ಬರ್ಡೇ ಮಾಡಬೇಕಾದ್ರೆ. ತಡಿ ಇನ್ನೂ ಒಂದು ಹೇಳ್ಬೇಕ್ರಿ. ಈಗ ಏನಪ್ಪ ಅಂದ್ರೆ ಎಂಗೇಜ್ಮೆಂಟ್ ಫೆಬ್ರವರಿ 26 ಆಗಿತ್ತು. ಆಮ್ಯಾಕ ಆಗಿಂದ ಏಪ್ರಿಲ್ 7 ನನ್ನ ಬರ್ತಡೇ. ಎಷ್ಟು ಗಂಟೆ ವಿಶ್ ಮಾಡಿದ ನಾ 11:50 ಒಟ್ಟು 12 ಗಂಟೆ ಮಟ್ಟ ಕಾದೆ ನಾನು. ವಿಶ್ ಮಾಡಿಲ್ಲ ಅನ್ಕೊಂತ 12:07 ವಿಶ್ ಮಾಡಿದಾಳೆ ಈಕೆ. ನಂಗೆ ನಿದ್ದೆ ಹಚ್ಬಿಟ್ಟಿತ್ತು ಸಡನ್ಲಿ. ಯಾಚಳದಲ್ಲಿ ನಾನು 11ಕ್ಕೆ 15 ನಿಮಿಷ ಕಡಿಮೆ ಇತ್ತು. ಇನ್ನೂ 15 ನಿಮಿಷ ಎಲ್ಲ ಐತಲ್ಲ ಅಂತ ಸ್ವಲ್ಪ ಕಣ್ಣು ಮುಚ್ಚಿಬಿಟ್ಟೆ. ನೀನು ನಿದ್ದೆ ತೊಗೊಂಡ್ಬಿಟ್ಟಿದ್ದೆ ಅವಾಗ ವಿಶ್ ಮಾಡಿದ್ಲು. ಬಟ್ ಸ್ಟೇಟಸ್ ಸ್ಟೋರಿ ಏನು ಹಾಕಿರಲಿಲ್ಲ, ಯಾಕಂದ್ರೆ ನಮ್ದು ಇನ್ನೂ ಮದುವೆ ಆಗಿರಲಿಲ್ಲ, ಜಸ್ಟ್ ಎಂಗೇಜ್ಮೆಂಟ್ ಅಷ್ಟು ಆಗಿತ್ತಲ್ಲ. ನಮ್ಮದೆಲ್ಲ ಜಲ್ದಿ ಆಗಿಬಿಟ್ಟೈತಿ. ಕರೆಕ್ಟ್ ಫೆಬ್ರವರಿ 18ಕ್ಕೆ ನೋಡಕ್ಕೆ ಬಂದಾರೆ, 19ಕ್ಕೆ ನನ್ನ ಬರ್ಡೇ. ಮತ್ತು ಅದು ಒಂದು ವಾರ ಬಿಟ್ಟು 26ಕ್ಕೆ ಎಂಗೇಜ್ಮೆಂಟ್. ಒಂದೇ ತಿಂಗ್ಳು ಗ್ಯಾಪ್ ಇತ್ತು. 1 ತಿಂಗಳೊಳಗೆ 15 ದಿನ ನಾನು ಎಕ್ಸಾಮ್ಸ್ ಇದ್ದು ಸೆಕೆಂಡ್ ಇಯರ್ದು. ಇನ್ನು 15 ದಿನ ಅಷ್ಟು ಟೈಮ್ ಇತ್ತು ನನಗೆಲ್ಲ ಪ್ರಿಪ್ರೇಷನ್ ಅದು ಮಾಡ್ಕೋಬೇಕಾರೆ. ಫಸ್ಟ್ ಎಕ್ಸಾಮ್ಗೆ ಲಾಸ್ಟ್ ಎಕ್ಸಾಮ್ಗೆ ಈಕೆ ಕಾಲೇಜಿಗೆ ನಾನು ಕರ್ಯಾಕೆ ಹೋಗಿದ್ದೆ ಬಸ್ ಸ್ಟ್ಯಾಂಡ್ಗೆ. ಅವಾಗಂತೂ ಈಕೆ ಮಕ್ಕ ನೋಡ್ಬೇಕ್ರಿ ಮ್ಯಾಗ ಒಟ್ಟ ಮದ್ವೆ ಇಷ್ಟ ಎಲ್ಲಾರಂಗೆ ಮಾಡತ್ತಿದ್ಲು. ಆದ್ರೆ ಒಳಗೆ ಫುಲ್ಲು ಇದಿತ್ತು. ಮದ್ವೆ ಆಗಿಂದ ಗೊತ್ತಾಯ್ತು ನನಗೆ. ಯಾರು ಹುಡುಗ್ಯಾರ ಅಷ್ಟು ಜಲ್ದಿ ಲವ್ ಐತನೋ ತೋರಿಸ್ಕೊಡಂಗಿಲ್ಲ ಅಂತೇಳಿ ನನಗೆ ಮದ್ವೆ ಆಗಿಂದ ಗೊತ್ತಾಗಿದ್ದು. ನಾನೇನು ಲವ್ ಮಾಡಿಲ್ಲ ಮದ್ವೆಗಿಂತ ಮುಂಚೆ, ಮದುವೆ ಆದಿಂದ ಮಾಡಿದ್ದೆ. ಹೇಳತ್ತಲ್ಲ ನೋಡ್ರಿ, ಕೇಳ್ರಿ. ನಿಜವಾಗ್ಲು ಪ್ರಾಮಿಸ್, ನಾನು ಮದ್ವೆಗಿಂತ ಮುಂಚೆ ಎಲ್ಲರಂಗೆ ಜಾಸ್ತಿ ಮಾತಾಡೇನೇ ಇಲ್ಲ ಇವ್ರು ಕೂಡ ಹೇಳ್ಬೇಕಂದ್ರೆ.
ಆಯ್ತು ನನ್ನ ಕಡೆ ಸ್ಕ್ರೀನ್ಶಾಟ್ ಮಾತಾಡಿದ್ದೀನಿ ಬಟ್ ಜಾಸ್ತಿ ಎಲ್ಲರಂಗ್ ಮಾತಾಡಿಲ್ಲ ನಾನು ಜಾಸ್ತಿ ನೀನ ಮಾತಾಡಿದ್ದಿ ಅದ್ರಾಗ ಅರ್ಧ 2 ತಾಸು 32 ನಿಮಿಷ ಅದ 24 ಹೈಯೆಸ್ಟ್ ನಮ್ದು ಮಾತಾಡಿದ್ದ ಅದು ಫಸ್ಟ್ ಟೈಮ್ ಅಲ್ಲ ಎಲ್ಲ ಡೀಟೇಲ್ಸ್ ತಿಳ್ಕೊಬೇಕಾದ್ರೆ ಮಾತಾಡಿದ್ದು ಅದು ನಾನು ಜಾಸ್ತಿ ಮಾತಾಡಿಲ್ಲ ಅದ್ರೊಳಗೆ ಫೋನ್ ಒಳಗೆ ಇವ ನನ್ನ ತಲೆ ಕೊರ್ದಾನ ನಂಗೆ ಅದ್ರೊಳಗೆ ಫುಲ್ ತಲೆ ಕೊರಿತಿದ್ದ ಇವ ನೀನಣ್ಣ ಜಾಸ್ತಿ ಮಾತಾಡಿ ಅದ್ರಾಗ ಹೇಳ್ಬೇಕಂದ್ರೆ ನಾನು ಮಾತಾಡಿದ್ದು ಕಡಿಮೆ ನಾನು ಮತ್ತೇನಪ್ಪ ಅಂದ್ರೆ ಏನಿಲ್ಲ ಆಮೇಕಿಂದ ಮದ್ವೆ ಆದ ಕರೆಕ್ಟ್ 4 ದಿನಕ್ಕೆ ಕರೆಕ್ಟಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಇವ್ರು ಕೂಡ ಅವಾಗಿಂದನ ನಾನು ಲವ್ ಮಾಡಕತ್ತಿದ್ದೆ ಇವ್ರನ್ನ ನೈಟ್ ಫಸ್ಟ್ ಲಾಗಲ್ಲ ಹನ್ನೊಪ್ಪು ಫಸ್ಟ್ ಲಾಗ್ನಾಗ ಆಯ್ತಾ ನಮ್ಮ ದೋಸ್ತಂದ ಹಿಂಗೆ ಇದಿತ್ತು ರಿಸೆಪ್ಷನ್ ಇತ್ತು ಅವಾಗ ನೈಟ್ ಕರ್ಕೊಂಡು ಹೋಗಿದ್ದೆ ಆಕೆಗೆ ಅವಾಗಿಂದ ಕ್ಲೋಸ್ ಆದ ರಿಸೆಪ್ಷನ್ಗೆ ನೈಟ್ ಹೋಗಿದ್ದು ನಂಗೆ ಖುಷಿ ಭಾಳ ಐತಲ್ಲ ಅದು ಫುಲ್ ಅವತ್ತಿಂದ ಲವ್ ಆಗಿದ್ದೆ ಇನ್ನು ಮಟನ್ ಇಲ್ಲ ಅದು ಹಂಗೆ ತುಂಬಿದ ಕೊಡದ ನೀರು ಹಂಗೆ ಹರಿತಿರ್ತೈತಲ್ಲ ಅವಕ್ಕೆ ಹಂಗೆ ಹರಿ ಆತೈತಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಈಗ ನಾನೇ ಕಾಲ್ ಮಾಡೋದು ಎಲ್ಲ ನಾನೇ ಕಡಿಮೆ ಮಾಡಿದ್ದೇನೆ ಬಟ್ ಕಡಿಮೆ ಮಾಡಿ ಒಂದೊಂದು ದಿನ ಅಳ್ತಿರ್ತಾಳೆ ನೀ ನಾನು ಫೋನ ಹಚ್ಚೋದು ಬಿಟ್ಬಿಟ್ಟು ಹಂಗೆ ಹಿಂಗೆ ಅದು ಕೆಲ್ಸಕ್ಕೆ ಹೋದಾಗ ಒಂದು ದಿನ ಫೋನ್ ಹಚ್ಚಲ್ಲ ಮುಂಚೆ ಆದರೆ ಎಷ್ಟು ಕಾಲ್ ಮಾಡ್ತಿದ್ದ ಇವಾಗ ಏನಿಲ್ಲ ಆದರೂ ಅರ್ಥ ಮಾಡ್ಕೊಂಡು ನಾನು ಗಪ್ಪಾಗಿರ್ತೀನಿ ಮತ್ತೆ ಏನು ಮಾಡೋದು. ಆಮ್ಯಾಗ ಮತ್ತು ನಮ್ಮ ಲಾಗ್ ಎಲ್ಲ ಹೆಂಗೆ ನಡೆಯತ್ತಾವು ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ. ನಾವು ಲಾಗ್ ಮಾಡೋಣ ಬೇಡೋ ಮಾಡೋದ ಬಟ್ ಯಾರ್ದು ಏನು ರೆಸ್ಪಾನ್ಸ್ ಬರಾಕತ್ತಿಲ್ಲ ಸರಿ. ಬಟ್ ರೊಟ್ಟಿ ಲಾಗಿಗೆ ಮಾತ್ರ ಎಲ್ಲ ರೆಸ್ಪಾನ್ಸ್ ಮಾಡಿದ್ದಾರೆ ಆಲ್ಮೋಸ್ಟ್. ಅದನ್ನು ನೀವು ಹಿಟ್ಟಿಗೆ ಏನೇನು ಹಾಕ್ತೀರಿ ಏನು ಮಾಡ್ತೀರಿ ಎಂತ ಮಾಡ್ತೀರಿ ಅಂತ ಹೇಳಿ ಒಟ್ಟು ಆಲ್ಮೋಸ್ಟ್ ರೆಸ್ಪಾನ್ಸ್ ಬಂದೈತಿ. ಅದಕ್ಕೋಸ್ಕರನೇ ಈ ಲಾಗ್ ಮಾಡಿದ್ದು. ಈಗ ಖಾಲಿ ಇದ್ದಲ್ಲ ಆಮ್ಯಾಕ ಆ ರೊಟ್ಟಿ ಲಾಗ್ನು ನೋಡ್ರಿ ಹೆಂಗೈತಂತ ಕಮೆಂಟ್ ಮಾಡಿರಿ. ಮತ್ತು ಯಾರ್ಯಾರು ಹೊಸ್ದಾಗಿ ನೋಡತ್ತೀರಲ್ಲ ಮತ್ತು ಯಾರಿಗಾರ ಏನಾರ ಸ್ಪೆಷಲ್ ಅಡ್ಗೆದು ಏನಾರ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿರಿ. ನಾ ಎಲ್ಲ ಅಡುಗೆ ಮಾಡ್ತೇನೆ. ಅದು ಬೇಕಾದ್ರೆ ನೀವು ಹೇಳಿದ್ನು ಏನರ ಒಂದು ಲಾಗ್ ಮಾಡಿ ಹಾಕ್ತೇನೆ. ಆಮ್ಯಾಗ ಏನರ ಚಾಲೆಂಜ್ ಕೊಡ್ರಿ, ಚಾಲೆಂಜ್ ಲಾಗು ಮಾಡ್ತೇವೆ ಅಂತ ಇಬ್ಬರು. ಆಲ್ ಇನ್ ಒನ್ ನಮ್ದು ಯೂಟ್ಯೂಬ್ ಚಾನಲ್ ಯಾವ ವಿಡಿಯೋ ಬೇಕಾದರೂ ಹಾಕ್ತೀವಿ. ಅಡ್ಗೆದಾಗಿರ್ಬೋದು ಅಥವಾ ಎಲ್ಲರ ಸುತ್ತಾಡಕ್ಕೆ ಹೋಗಿರ್ಬೋದು, ದೇವಸ್ಥಾನದಿರ್ಬೋದು ಅಥವಾ ಮನ್ಯಾಗ ಏನರ ಕಾಮಿಡಿ ಅದು ಇದು ಎಲ್ಲ ಬಟ್ ಎಲ್ಲ ಲಾಗ್ನು ಹಾಕ್ತೇವೆ. ನಾವು ಇದೇ ಲಾಗ್ ಅಂತ ಏನು ಹಿಡ್ಕೊಂಡು ಕುಂತಿಲ್ಲ, ಪ್ರತಿಯೊಂದು ಲಾಗ್ನು ಮಾಡ್ತೇವೆ. ನಿಮಗೇನರ ಸ್ಪೆಷಲಾಗಿ ಅಡ್ಗೆ ಒಳಗೆ ಏನರ ಬೇಕಂದ್ರೆ ನಾನು ಕಮೆಂಟ್ ಮಾಡಿರಿ, ಅದು ಒಂದು ವಿಡಿಯೋ ಹಾಕ್ತೇನೆ ನಾನು ಕ್ಲಿಯರಾಗಿ. ಆಮ್ಯಾಕೆ ಇನ್ನೊಂದು 15 ಮಾರ್ಚ್ ತಿಂಗಳೊಳಗೆ IPL ಸ್ಟಾರ್ಟ್ ಆಕೈತಿ. ಬೆಟ್ಟಿಂಗ್ ಅದು ಯಾರು ಆಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಬೆಟ್ಟಿಂಗ್ ಎಲ್ಲರ ಮನೆ ಮುರಿತೈತಿ, ಅದ ಗೊತ್ತಿದ್ದೈತಿ. ನಮ್ಮ ಹುಬ್ಳಿಯರೆಲ್ಲ ಆಲ್ಮೋಸ್ಟ್ ಆಲ್ ಬೆಟ್ಟಿಂಗ್ ಆ್ಯಪ್ಗಳು ಇದನ್ನು ಮಾಡತ್ತಿದ್ದಾರೆ. ಅದಕ್ಕೆ ಯಾರು ಬೆಟ್ಟಿಂಗ್ ಆಡಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇವಾಗ ಗರಗ ಜಾತ್ರೆ ಸ್ಟಾರ್ಟ್ ಆಗೈತಿ, ನಿನ್ನೆನ ತೇರಾಗೈತಿ. ಇನ್ನೂ 3 ದಿನ ಐತಿ. ಯಾರು ಜಾತ್ರೆಗೆ ಹೋಗಿಲ್ಲ, ಫುಲ್ ದೊಡ್ಡ ಜಾತ್ರೆ ಅದ ಧಾರವಾಡ ಒಳಗನ. ಹೋಗಿ ಬರ್ರಿ ಎಲ್ಲರೂ ಒಂದ್ಸತಿ. ಮಡಿವಾಳೇಶ್ವರ ಟೈಮ್ ಇಲ್ಲ, ನಮಗೆ ಟೈಮ್ ಇಲ್ಲದಕ್ಕೆ ನಾವು ಹೊಂಟಿಲ್ಲ. ನಾವು ಲಾಸ್ಟ್ ಡೇ ಹೋಗ್ತೇವೆ ಮತ್ತೂ, ಯಾಕಂದ್ರೆ ಲಾಸ್ಟ್ ಟೈಮ್ ಮುರುಘಾ ಮಠದ ಜಾತ್ರೆಗೂ ಲಾಸ್ಟ್ ಡೇನ ಹೋದು, ಅವಾಗ ಯಾರಿಗೂ ಹೇಳೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಮುಂಚಿತವಾಗಿನೇ ಹೇಳತ್ತೀವಿ. ಸ್ಟಾರ್ಟ್ ಆಗಿ ಈಗ 2 ದಿನ ಆಗೈತಿ, ಇನ್ನೂ 5 ಜಾತ್ರೆ. ಯಾರು ಹೋಗಿಲ್ಲ ಹೋಗಿ ಬರ್ರಿ ಜಾತ್ರೆಗೆ, ಗರಗ ಜಾತ್ರೆಗೆ. ಆಮ್ಯಾಗ ಯಾರ್ಯಾರು ಹೊಸವಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮ ಚಾನಲ್ ವ್ಯೂಸ್ ಮಾಡ್ರಿ, ನಿಮ್ಮ ಸಪೋರ್ಟ್ ಬೇಕು ನಮಗೆ. 1000 ಸಬ್ಸ್ಕ್ರೈಬರ್ಸ್ ಬಡ ಮಾಡಿರಿ. ಏನರ 1000 ಸಬ್ಸ್ಕ್ರೈಬರ್ಸಿಗೆ ಸ್ಪೆಷಲ್ ವಿಡಿಯೋ ಮಾಡ್ತೀವಂತ ನಾವು. ಆಮೇಲೆ ಈ ಲಾಗ್ನು ಇಲ್ಲಿಗೆ ಮುಗಿಸ್ತೇವೆ ಅಂತ. ಸ್ವಲ್ಪ ಸಂದ ಇರಲಿ ಲಾಗ್ ಹೇಳಿದ್ನ. ಇಷ್ಟ ಲಾಗಿಗೆ ಕ್ಯೂಟ್ ಆಗಿರೋ ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಈ ಲಾಗ್ ಇಲ್ಲೇ ಮುಗಿಸ್ತೀವಿ. ಆದಷ್ಟು ಸಪೋರ್ಟ್ ಮಾಡಿರಿ. ಬಾಯ್.